ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಇದೆ. ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ, ಮರಿದ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಮೊದಲಿಗೆ ಇಲ್ಲಿ ಸ್ಟೂಡೆಂಟ್ಸು 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗಾದರೆ ಬಂದಿಲ್ವೋ ಅಂತಹ ಸ್ಟೂಡೆಂಟ್ಸು ಪ್ರತಿದಿನವೂ ಸಹ SSP ವೆಬ್ಸೈಟ್ಗೆ ಬರ್ತಾರೆ. ಲಾಗಿನ್ ಆಗಿಬಿಟ್ಟು ಸ್ಟೇಟಸನ್ನು ಚೆಕ್ ಮಾಡ್ತಾ ಇರ್ತಾರೆ. ಯಾಕಂತ ಅಂದರೆ ಅವ್ರ ಫ್ರೆಂಡ್ಸ್ಗಳಿಗೆ ಈಗಾಗಲೇ ಹಣ ಬಂದಿದೆ, ಅವ್ರಿಗೆ ಗೊತ್ತಿರೋರಿಗೆ ಬಂದಿದೆ. ಬಟ್ ಆದರೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿಲ್ಲ. ಪ್ರತಿದಿನ ಸ್ಟೇಟಸ್ನ ಚೆಕ್ ಮಾಡ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಬೇಕಾದ್ರೆ ಇದು ನಿನ್ನೆಯಿಂದ ಸ್ಟೂಡೆಂಟ್ಸ್ಗಳಿಗೆ ಸ್ಟೇಟಸಲ್ಲಿ ಒಂದು ಹೊಸ ಬದಲಾವಣೆ ಆದರೆ ಆಗಿದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಪೇಯ್ಡ್ ಸ್ಟೇಟಸ್ ಹತ್ರ ಬಂದುಬಿಟ್ಟು ಫೇಲ್ಡ್ ಡ್ಯೂ ಟು ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಡ್ಯೂ ಟು ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ 2023-2024 ಅಂತ ಬಂದಿದೆ. ಇದು ಬಂದ ತಕ್ಷಣ ಸ್ಟೂಡೆಂಟ್ಸು ತುಂಬಾ ಗಾಬರಿ ಆಗಿಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಕೆಲವೊಂದಿಷ್ಟು ಜನ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡಿದರು, ಏನು ಸರ್ ನನಗೆ ಈ ರೀತಿ ಬಂದುಬಿಟ್ಟಿದೆ, ನನಗೇನಾದರೂ ಅಮೌಂಟ್ ಬರೋದಿಲ್ವಾ ಏನೋ ಅಂತ ಹೇಳಿಬಿಟ್ಟು. ಮೊದಲಿಗೆ ಒಂದು ನೆನಪಿರಲಿ, ಇದು ಸ್ಟೇಟಸ್ಸು ಒಂದು 2 ಡೇಸಿಂದ ಈ ರೀತಿ ಆದರೆ ತೋರಿಸ್ತಿದೆ. ಬಟ್ ನೀವು ಕೇಳ್ಬೋದು, ಇದು 2 ಡೇಸಿಂದ ತೋರಿಸ್ತಿದೆ, ಓಕೆ ಸರ್ ನನಗೆ ಮಾತ್ರ ತೋರಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ಈ ಒಂದು SSP ಸ್ಟೇಟಸ್ನ ಚೆಕ್ ಮಾಡಿದಾಗ 2023-24ನೇ ಸಾಲಿನ ಸ್ಕಾಲರ್ಶಿಪ್ದು ಇದೇ ರೀತಿಯಲ್ಲಿ ಅವ್ರಿಗೆ ಫೇಡ್ ಸ್ಟೇಟಸಲ್ಲಿ ಆದರೆ ತೋರಿಸಿದೆ. ಹಾಗಾಗಿ ಯಾರೂ ಗಾಬರಿ ಪಡೋದಕ್ಕೆ ಹೋಗಬೇಡಿ. ಏನಕ್ಕೆ ಇದು ಈ ರೀತಿ ಬಂತು ಅಂತ ಅಂದರೆ ನಿಮಗೂ ಸಹ ಗೊತ್ತು, ಪ್ರತಿ ವರ್ಷವೂ ಫೈನಾನ್ಷಿಯಲ್ ಇಯರ್ ಬಂದುಬಿಟ್ಟು ಮಾರ್ಚ್ 31ಗಾದರೆ ಕಂಪ್ಲೀಟ್ ಆಗುತ್ತೆ. ಈಗ ಏಪ್ರಿಲ್ ತಿಂಗಳಲ್ಲಿ 2024 ಫೈನಾನ್ಷಿಯಲ್ ಇಯರ್ ಆದರೆ ಸ್ಟಾರ್ಟ್ ಆಗಿರೋದು. ಈ ಒಂದು ರೆಕಾರ್ಡ್ಸ್ ಎಲ್ಲ ಏನಿತ್ತು, ನಿಮ್ಮ ಒಂದು ಸ್ಟೂಡೆಂಟ್ ರೆಕಾರ್ಡ್ಸು SSP ವೆಬ್ಸೈಟಲ್ಲಿ, ಆ ಒಂದು ರೆಕಾರ್ಡ್ಸ್ ಎಲ್ಲನೂ ಸಹ ಇಲ್ಲಿ ನೋಡ್ಬೋದು ರಿಟರ್ನ್ ಬ್ಯಾಕ್ ಟು ಅಂತಂದರೆ ರಿಟರ್ನ್ ಬ್ಯಾಕ್ ಕಳಿಸ್ಬಿಟ್ಟಿದ್ದಾರೆ. ಯಾಕಂತ ಅಂದರೆ ಈಗಾಗಲೇ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, ಅದಕ್ಕಾಗಿ. ಬಟ್ ಸ್ಟೂಡೆಂಟ್ಸ್ ಯಾರನ್ನು ಸಹ ಗಾಬರಿ ಪಡಬೇಡಿ. 2024 ಫೈನಾನ್ಷಿಯಲ್ ಇಯರ್ ಈಗ ಸ್ಟಾರ್ಟ್ ಆಗಿದೆ ಅಲ್ವಾ, ಮತ್ತೆ ಆ ಒಂದು ರೆಕಾರ್ಡ್ಸ್ ಎಲ್ಲನೂ ಸಹ ಕಲೆಕ್ಟ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗಳಿಗೆ ಹಣ ಆದರೆ ಬರುತ್ತೆ. ಯಾರಿಗೂ ಮೋಸ ಆಗಲ್ಲ, ಯಾರು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಮೇಲೇ ಡಿಪೆಂಡ್ ಆಗಿರ್ತಾರೆ. ಯಾಕಂತ ಅಂದರೆ ಈ ಒಂದು SSP ಸ್ಕಾಲರ್ಶಿಪ್ಗೆ ತುಂಬಾ ನಂಬ್ಕೊಂಡಿರ್ತಾರೆ. ಈವನ್ ನಾನು ಓದಬೇಕಿದ್ರೆ ನನಗೆ ಸ್ಕಾಲರ್ಶಿಪ್ಪೇ ತುಂಬ ಮುಖ್ಯ ಆಗ್ತಿತ್ತು. ಸ್ಕಾಲರ್ಶಿಪ್ಪಿಂದ ನನ್ನ ಎಜುಕೇಷನ್ಗೆ ತುಂಬ ಅಂದರೆ ತುಂಬಾ ಯೂಸ್ ಆಗ್ತಿತ್ತು. ಅಂತಹ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಅಂದ್ಬಿಟ್ರೆ ಪ್ರತಿಯೊಬ್ಬರಿಗೂ ಸಹ ಟೆನ್ಷನ್ ಆಗುತ್ತೆ. ಬಟ್ ನಿಮಗೆ ಇದು ಸ್ಕಾಲರ್ಶಿಪ್ 100% ಬರುತ್ತೆ. ಯಾರೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಏನು ಅನ್ಕೊಂಡಿದ್ದಾರೆ, ಅವ್ರಿಗೆ ಮಾತ್ರ ಈ ರೀತಿ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಸಹ ಅಲ್ಲ. ಎಲ್ಲರ ಸ್ಟೂಡೆಂಟ್ಸ್ಗಳ SSP ಸ್ಟೇಟಸಲ್ಲೂ ಇದೇ ರೀತಿ ಆಗಿ ತೋರಿಸ್ತಿದೆ. ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ. ಬಟ್ ಇದು ಕೆಲವೊಂದಿಷ್ಟು ದಿನ ಆದರೆ ಟೈಮ್ ತಗೊಳುತ್ತೆ, ಓಕೆನಾ. ಇನ್ನು 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬರೋದಕ್ಕೆ ಒಂದಿಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಯಾಕಂತಂದ್ರೆ ಇದು ರೆಕಾರ್ಡ್ಸನ್ನು ಮತ್ತೆ SSP ಅವ್ರ ಕಡೆಗೆ ಪುಷ್ ಮಾಡಬೇಕು. ಅವ್ರು ಅದನ್ನು ಮತ್ತೆ ವೆರಿಫಿಕೇಶನ್ ಮಾಡಿಬಿಟ್ಟು ನಿಮ್ಗಳಿಗೆ ಹಣ ಜಮಾ ಮಾಡೋದಕ್ಕಾದರೆ ಸ್ಟಾರ್ಟ್ ಮಾಡೋದು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ 100% ಆದರೆ SSP ಅಮೌಂಟ್ ಆದರೆ ಬರುತ್ತೆ, ಓಕೆನಾ. ಏನಾದ್ರು ಹೆಚ್ಚಿಗೆ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡೋದಕ್ಕೆ ಮುಂದೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.